ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ಭಾರತ್, ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರಾ ಇಂಡಿಯಾ. ಇವತ್ತಿನ ಒಂದು ತರಗತಿಯಲ್ಲಿ ವಿಶೇಷವಾಗಿ ನಾವು ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನು ಹಂಚ್ಕೋತೀನಿ. ಮತ್ತೆ ಇದೇ ಒಂದು ಕ್ಲಾಸ್ನಲ್ಲಿ ವಿಶೇಷವಾಗಿ ಈ ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂತೆ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತ ಒಂದು ಸಿಲೆಬಸ್ ಅಲ್ಲಿ ವಿಶೇಷವಾಗಿ ಈ ಗ್ರೀಕ್ ರಾಜಕೀಯ ಚಿಂತನೆಗಳ ಬಗ್ಗೆ ಗ್ರೀಕ್ ರಾಜಕೀಯ ಚಿಂತನೆ ಬಗ್ಗೆ ಒಂದು ವಿಶೇಷವಾದ ತರಗತಿಗಳನ್ನ ನಾವಿಲ್ಲಿ ನೋಡೋಣ. ಏನು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಅಂದ್ರೆ ನಮಗೊಂದು ಸೂಚನೆ ಸಿಗ್ತೀವಿ. ಇನ್ನೇನು ಸರ್ಕಾರದ ಒಂದು ಪ್ರಕ್ರಿಯೆಗಳು, ನೇಮಕಾತಿ ಪ್ರಕ್ರಿಯೆ ಚಾಲನೆ ಆಗ್ತಾ ಅನ್ನೋದಕ್ಕೆ ಈ KAS ಸಂಬಂಧಿಸಿದಂತೆ ನೋಟಿಫಿಕೇಶನ್ ಆಗ್ತಿದ್ದಾವೆ. ಹೊಸ ನೇಮಕಾತಿ ಈ ಜುಲೈ ಆಗಸ್ಟ್ ಈ 2 ತಿಂಗಳಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನ ನಾವು ಸರ್ಕಾರದ ಮತ್ತು KPSC ಸಂಬಂಧಿಸಿದಂತ ಒಂದು ಸುತ್ತೋಲೆಯಲ್ಲಿ ಕಂಡಿದ್ದೀವಿ. ಹಾಗಾಗಿ ಈ KAS ನೋಟಿಫಿಕೇಶನ್ ಆಗತೈತೆ ಅಂದ್ರೆ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಕೂಡ ಆಗತ್ತೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಅಡೆತಡೆಗಳನ್ನ ಇವರು ಯಾರು KPSC ಅವರು ಕೂಡ ಚೇಂಜ್ ಮಾಡ್ಕೊಂಡಿರ್ತಾರೆ. ಮತ್ತೆ KA ಕೂಡ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಅನ್ನ ಮಾಡುವ ಸಾಧ್ಯತೆಗಳು ಸಾಕಷ್ಟಿವೆ. ಅದು ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಯಾರು ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದಾರಲ್ಲ, ಸಾಧ್ಯವಾದ ಮಟ್ಟಿಗೆ ನಿಮ್ಮ ಒಂದು ಪ್ರಕ್ರಿಯೆ ಮತ್ತು ಪ್ರಿಪರೇಷನ್ ಹಂತವನ್ನ ಮತ್ತಷ್ಟು ಉತ್ತಮಗೊಳಿಸಿ. ಯಾಕಂದ್ರೆ ನೋಟಿಫಿಕೇಶನ್ ಆದ ತಕ್ಷಣ ನಮ್ಗೆ ನೋಡಿ, ಈ KA ನೋಟಿಫಿಕೇಶನ್ ಆದ ತಕ್ಷಣ ನಾವು ಹಲವು ಬಾರಿ ನಿಮ್ಗೆ ಹೇಳಿದ್ದೀನಿ, ಆಲ್ಮೋಸ್ಟ್ ಅಲ್ಲ 90 ದಿನಗಳಲ್ಲಿ ಈ ಪ್ರಕ್ರಿಯೆಯನ್ನ, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯ ಪ್ರಕ್ರಿಯೆಯನ್ನ ಈ KAದವರು ಕಂಡಕ್ಟ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಕೇವಲ 30 ದಿನಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಟ್ಟು ರಿಮೈನಿಂಗ್ 60 ದಿನಗಳನ್ನ ಓದಕ್ ಕೊಡ್ತಾರೆ. ಒಟ್ನಲ್ಲಿ ಏನೋ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಕೂಡ ಒಂದು 120 ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ನೋಟಿಫಿಕೇಶನ್ ಕಂಪ್ಲೀಟ್ ಆಗೋ ಸಾಧ್ಯತೆಗಳಿದಾವೆ. ಹಾಗಾಗಿ ತಮ್ಮ ಒಂದು ಅಧ್ಯಯನವನ್ನ ಮತ್ತಷ್ಟು ಉತ್ತಮಗೊಳಿಸಿ ಮತ್ತು ಇರ್ತಕ್ಕಂಥ ಈ GK ಪೇಪರ್ನ 50 ಮಾರ್ಕ್ಸ್ಗಳನ್ನ ಮತ್ತಷ್ಟು ಬಲಪಡಿಸಿಕೊಂಡು ಮತ್ತೆ ರಿಮೈನಿಂಗ್ 250 ಮಾರ್ಕ್ಸ್ ಸಂಬಂಧಿಸಿದಂತೆ ಯಾವುದು ಆಪ್ಷನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ನೀವು ನಿಮ್ಮ ಒಂದು ಪೂರ್ವ ತಯಾರಿಯನ್ನ ಏನ್ ಮಾಡ್ಬೇಕಂದ್ರೆ ಸೀರಿಯಸ್ ಆಗಿ ಮಾಡ್ತಕ್ಕಂಥ ವಿಚಾರವನ್ನ ನೀವು ಮಾಡ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನೋಟಿಫಿಕೇಶನ್ ಆದಾಗ ನೀವು ಏನಾದ್ರು ಪ್ರಿಪರೇಷನ್ ಮಾಡಕ ಪ್ರಯತ್ನ ಪಟ್ರ ಅದೇನಾಗುತ್ತೆ ಅಂದ್ರೆ ಪರಿಪೂರ್ಣ ಆಗಲ್ಲ. ಯಾಕಂದ್ರೆ ಪ್ರೆಜರ್ ಬೀಳುತ್ತೆ, ಸಿಕ್ಕಾಪಟ್ಟಿ ಪ್ರೆಜರ್ ಬೀಳುತ್ತಾ. ಯಾಕಂದ್ರೆ ಇದು ಮೊದಲೇ ಒಂದು 5 ವರ್ಷಕ್ಕೊಂದ್ಸಲ ಕಾಲ ಆಗತ್ತೆ, 5 ವರ್ಷಕ್ಕೊಂದ್ಸಲ ಕಾಲ ಆಗತ್ತೆ. ಹಾಗಾಗಿ ತಾವೇನ್ ಮಾಡ್ರಿ, ಸಾಧ್ಯ ಆದ ಮಟ್ಟಿಗೆ ಇವತ್ತಿನಿಂದ ನನ್ನ ಪ್ರಿಪರೇಷನ್ ಹಂತವನ್ನ ಮತ್ತಷ್ಟು ಉತ್ತಮಗೊಳಿಸಿ ಮುಂದಿನ ಒಂದು ತಯಾರಿ ಹೇಗಿರ್ಬೇಕಂದ್ರೆ ನಿಮ್ಗೆ ಈ ಯಾವಾಗಾದ್ರೂ ಕರೆದ್ರು ಅವರು ಕೂಡ 120 ದಿನಗಳಲ್ಲಿ ಬರೀ ನಿಮ್ಗೆ ಅವಾಗ ಈ 120 ದಿನಗಳು ರಿವಿಷನ್ ಮಾಡಾಕ ಮಾತ್ರ ಇರಬೇಕು. ಸ್ಟಡಿ ಮಾಡಿ, ನೋಟ್ಸ್ ಮಾಡಿ ಮತ್ತೆ ರಿವಿಷನ್ ಮಾಡ್ತಕ್ಕಂಥ ಒಂದು ಕೆಲಸ ಅದರಿಂದ ಆಗ್ಬಾರ್ದು. ಆದ್ದರಿಂದ ತಾವೇನ್ ಮಾಡ್ರಿ, ಇವಾಗಿಂದ ಪ್ರಿಪರೇಷನ್ ಅನ್ನ ಮತ್ತಷ್ಟು ಉತ್ತಮಗೊಳಿಸಿ. ಬನ್ನಿ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಪ್ಲೇಟೋಗೆ ಸಂಬಂಧಿಸಿದಂತೆ ಗ್ರೀಕ್ನ ಒಂದು ಪ್ರಸಿದ್ಧ ರಾಜಕೀಯ ಚಿಂತಕರಾದ ಪ್ಲೇಟೋನ ಒಂದು ಸಾಧನೆಗಳು ಮತ್ತು ಅವರ ವಿಚಾರಧಾರೆಗಳು ಮತ್ತು ಅವರ ಒಂದು ಬೆಳವಣಿಗೆಗಳು ಮತ್ತು ರಾಜಕೀಯ ಚಿಂತನೆಗಳು ಅವ್ರ ಮೇಲೆ ಯಾರಿಂದ ಪ್ರಭಾವ ಬೀರಿತು ಮತ್ತು ಇವರ ಶಿಷ್ಯರು ರಾಜಕೀಯ ಇತಿಹಾಸದಲ್ಲಿ ಹೇಗೆ ತಮ್ಮ ಒಂದು ಪ್ರಭಾವವನ್ನು ಬೀರಿದ್ರು, ಪ್ಲೇಟೋನ ಜೀವನ ಚರಿತ್ರೆ ಏನಾಗಿತ್ತು ಅನ್ನೋದನ್ನ ಈ ಒಂದು ಕಂಪ್ಲೀಟ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಪ್ಲೇಟೋನ ಒಂದು ಕಾಲವನ್ನು ನೋಡೋದಾದ್ರೆ ನಾವು ಸುಮಾರು ಕ್ರಿಸ್ತಪೂರ್ವ 427ರಿಂದ ಕ್ರಿಸ್ತಪೂರ್ವ 347ರವರೆಗಿನ ಒಂದು ಅವಧಿಯನ್ನ ಕಾಣ್ತೀವಿ. ಅಂದ್ರೆ ನಾವು ವಿಶೇಷವಾಗಿ ಈ ಪ್ಲೇಟೋನ ಒಂದು ಜನ್ಮಸ್ಥಳವನ್ನು ನೋಡೋದಾದ್ರೆ ನಾವು ಪ್ಲೇಟೋ ಎಲ್ಲಿ ಹುಟ್ಟುತ್ತಾನಂದ್ರೆ ಅಥೆನ್ಸ್ ನಲ್ಲಿ ಹುಟ್ಟತಕ್ಕಂತ ಒಂದು ಸನ್ನಿವೇಶವನ್ನು ನಾವು ನೋಡ್ತೀವಿ. ಸುಮಾರು 427 BC ಅಂದ್ರೆ ಕ್ರಿಸ್ತಪೂರ್ವ 427ರಲ್ಲಿ ಅಥೆನ್ಸ್ ನಲ್ಲಿ ಹುಡ್ತಾನೆ. ಇವನ ತಂದೆಯ ಹೆಸರನ್ನು ನೋಡೋದಾದ್ರೆ ನಾವು ಅರಿಸ್ಟೋನ್ ಇವನ ತಂದೆಯಾಗಿದ್ದ. ಇವನು ಪಾಸಿಡನ್ ಎಂಬ ಶ್ರೀಮಂತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಪ್ರಸಿದ್ಧ ವ್ಯಕ್ತಿಯಾಗಿದ್ದ. ಇವನ ತಾಯಿ ಯಾರಂದ್ರೆ ನೋಡೋದಾದ್ರೆ ಪೆರಿಕ್ಟೋಯಿನ್. ಇವಳು ಕೂಡ ಒಬ್ಬ ಅಥೆನ್ಸ್ನ ಸೋಲೋನ್ ಎಂಬ ಪ್ರಸಿದ್ಧ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಬ್ಳು ಮಹಿಳೆಯಾಗಿದ್ರು. ಆಮೇಲೆ ಪ್ಲೇಟೋನ ಒಂದು ಮೂಲ ಹೆಸರು ನೋಡೋದಾದ್ರೆ ನಾವು ಪ್ಲೇಟೋನ ಮೂಲ ಹೆಸರು ಕೇಳ್ತಕ್ಕಂಥ ಸನ್ನಿವೇಶ ನೋಡ್ತೀವಿ ನಾವು. ಪ್ಲೇಟೋನ ಮೂಲ ಹೆಸರು ಏನಂದ್ರೆ ಅರಿಸ್ಟೋಕ್ಲೆಸ್.
ಕ್ಲೇಸ್, ಅರಿಸ್ಟೋಕ್ಲೇಸ್ ಎಂಬುದು ಇವನ ಮೂಲ ಹೆಸರಾಗಿತ್ತು. ಹಾಗಾದ್ರೆ ಇವನ ಪ್ಲೇಟೋ ಎಂದು ಯಾಕೆ ಕರೆದ್ರೆ, ಪ್ಲೇಟೋ ಎಂದು ಯಾಕೆ ಕರೆದಂತ ಪ್ರಶ್ನೆ ಕೇಳಬಹುದು. ಇವನೊಬ್ಬ ವಿಶಾಲವಾದ ಭುಜಗಳನ್ನು ಹೊಂದಿರತಕ್ಕಂತ ಒಬ್ಬ ದ ಏನು ಪ್ರಸಿದ್ಧ ಮತ್ತು ಬಲಾಢ್ಯ ವ್ಯಕ್ತಿಯಾಗಿದ್ದ. ಹಾಗಾಗಿ ಇವನನ್ನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಬಾಹುಬಲಿಗೆ ನಾವು ಹೋಲಿಕೆ ಮಾಡಬಹುದು. ಇವನು ಬಲಾಢ್ಯ ವ್ಯಕ್ತಿಯಾಗಿದ್ದ. ಇವನ ಒಂಥರ ಪ್ಲೇಟೋ ಭುಜವಾದ ಬಲಗಳನ್ನ ಹೊಂದಿರತಕ್ಕಂತ ಒಬ್ಬ ಬಲಾಢ್ಯ ವ್ಯಕ್ತಿಯಾಗಿದ್ದ. ಇವನು ಇಂಡೈರೆಕ್ಟ್ ಆಗಿ ನಾವ್ ಏನ್ ಕರಿಬಹುದು ಅಂದ್ರೆ ಬಾಹುಬಲಿ ಅಂತ ಕರಿಬಹುದು. ಹೌದಾ? ಸರಿ. ಹಾಗಾದ್ರೆ 427ರಲ್ಲಿ ಭಾರತದಲ್ಲಿರ್ತಕ್ಕಂಥ ಸಾಮ್ರಾಜ್ಯಗಳು ಯಾವ್ದಾಗಿತ್ತಂದ್ರೆ ಇಲ್ಲಿ ಮಗಧ ಸಾಮ್ರಾಜ್ಯವಿತ್ತು. ಭಾರತದಲ್ಲಿ ಯಾವ್ದಿತ್ತು? ಮಗಧ ರಾಜ್ಯ ಮನೆತನ ನೋಡ್ತೀವಿ. ಇಲ್ಲಿ ಯಾರು ಆಳ್ವಿಕೆ ಮಾಡ್ತಿರಂದ್ರೆ ನಂದರ ಒಂದು ರಾಜ್ಯವಂಶ ಕೂಡ ಒಂದು ಆಳ್ವಿಕೆ ಮಾಡ್ತಕ್ಕಂಥ ಸನ್ನಿವೇಶ ನಾವು ಭಾರತದಲ್ಲಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಹೋಲಿಕೆ ಇಲ್ಲದೆ ಇತಿಹಾಸವಿಲ್ಲದೆ ರಾಜಕೀಯವಿಲ್ಲ. ರಾಜಕೀಯ ಮತ್ತು ಇತಿಹಾಸ ಒಂದೇ ನಾಣ್ಯದ ಎರಡು ಮುಖ. ಹಾಗಾಗಿ ಇತಿಹಾಸವನ್ನು ರಾಜಕೀಯದೊಂದಿಗೆ ಹೋಲಿಕೆ ಮಾಡೋದು ಮತ್ತು ರಾಜಕೀಯದೊಂದಿಗೆ ಇತಿಹಾಸನ ಹೋಲಿಕೆ ಮಾಡಿದಾಗ ಮಾತ್ರ ನಮ್ಮ ಒಂದು ಅಧ್ಯಯನ ಪರಿಪೂರ್ಣ ಆಗ್ತದೆ ಅಂತ ನಾನಿಲ್ಲಿ ಹೇಳ್ಬೋದು. ಯಾಕಂದ್ರೆ ಭಾರತದಲ್ಲಿ ಕೂಡ ಒಬ್ಬ ಪ್ರಸಿದ್ಧ ರಾಜಕೀಯ ತಜ್ಞನನ್ನು ನೋಡ್ತೀವಿ. ಇವನ ಕಾಲ ನಂತರ ಯಾವ ವಿಶೇಷವಾಗಿ ಈ ಕೌಟಿಲ್ಯನನ್ನು ನೋಡ್ತೀವಿ. ಇವನ ಕೌಟಿಲ್ಯನ ರಾಜ್ಯ ನೀತಿ ತಜ್ಞನಾಗಿದ್ದ. ಇವನ ಒಂದು ಪ್ರಮುಖ ಗ್ರಂಥ ಯಾವ್ದಾಗಿತ್ತು ಅಂದ್ರೆ ಅರ್ಥಶಾಸ್ತ್ರವಾಗಿತ್ತು. ಹಾಗಾಗಿ ಭಾರತದ ಸಂದರ್ಭದಲ್ಲಿ ನಾವು ಪ್ಲೇಟೋನನ್ನ ಕೌಟಿಲ್ಯನಲ್ಲಿ ಕಾಣ್ತಾ ಹೋಗ್ತೀವಿ. ಆದ್ರಿಂದ ಇವನ ಒಂದು ಮುಂದಿನ ಒಂದು ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ ಪ್ಲೇಟೋ ಒಬ್ಬ ಪ್ರಮುಖವಾಗಿ ಪ್ರಸಿದ್ಧ ತತ್ವಜ್ಞಾನಿಯಾದ ಸಾಕ್ರೆಟೀಸ್ನ ಒಬ್ಬ ಶಿಷ್ಯನಾಗಿದ್ದ. ಹಾಗಾಗಿ ಸಾಕ್ರೆಟೀಸ್ನ ಅವನ ಮೇಲಿರ್ತಕ್ಕ ಅವನ ಪ್ರಭಾವ ಪ್ಲೇಟೋನನ್ನ ಮತ್ತಷ್ಟು ತತ್ವಜ್ಞಾನಿ ಮತ್ತು ರಾಜಕೀಯ ಚಿಂತಕ ಮತ್ತು ಇತಿಹಾಸ ತಜ್ಞ ಮತ್ತು ಸಾಮಾಜಿಕ ಮೌಲ್ಯವುಳ್ಳ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥ ಒಂದು ವಿಚಾರಗಳು ಯಾರಿಂದ? ಸಾಕ್ರೆಟೀಸ್ನಿಂದ ಇವನು ಪಡೆದುಕೊಂಡ. ಹಾಗಾಗಿ ಸಾಕ್ರೆಟೀಸಿನ ಮುಂದುವರೆದ ಭಾಗವನ್ನ ನಾವು ಪ್ಲೇಟೋನಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಇವನೇನ್ ಅನ್ಬೋದು ನಾವು ಸಾಕ್ರೆಟೀಸ್ನ ಒಬ್ಬ ಪ್ರಮುಖ ಶಿಷ್ಯ ಅಂತ ಹೇಳ್ಬೋದು. ಇವನ ಆರಂಭಿಕ ಜೀವನದಲ್ಲಿ ನಾವು ಪ್ರಮುಖವಾಗಿ ನೋಡ್ತಕ್ಕಂಥ ಒಂದು ವಿಚಾರ ನೋಡಿದ್ರೆ ಗ್ರೀಕ್ ಪೆಲೋಪೊನೆಸಿಯನ್ ಕದನವನ್ನ ನೋಡ್ತೀವಿ. ಈ ಕದನ ಯಾರ ಮಧ್ಯೆ ನಡೀತೈತೆ ಅಂದ್ರೆ ವಿಶೇಷವಾಗಿ ಈ ಸ್ಪಾರ್ಟಾ ಮತ್ತು ಅಥೆನ್ಸ್ ರಾಜ್ಯಗಳ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಕದನ ನೋಡ್ತೀವಿ. ಈ ಕದನದಲ್ಲಿ ಯಾರು ಸೋಲ್ತಾರಂದ್ರೆ ಅಥೆನ್ಸ್ನವ್ರಿಗೆ ಸೋಲಕತ್ತ ಸ್ಪಾರ್ಟಾದವ್ರಿಗೆ ಗೆಲುವಾಗತ್ತ. ಇದು ಕೂಡ ಅವನ ಮೇಲೆ ಪ್ರಮುಖವಾಗಿ ಪರಿಣಾಮ ಬೀಳ್ತಕ್ಕಂಥ ವಿಚಾರವನ್ನು ನೋಡ್ತೀವಿ. ಇನ್ನು ಈ ಪೆಲೋಪೊನೆಸಿಯನ್ ಕದನ ಬರ್ತಕ್ಕಂಥ ಒಂದು ಕೃತಿಯನ್ನ ಬರೆದಿರ್ತಕ್ಕಂತಹ ಪ್ರಸಿದ್ಧ ಒಂದು ಗ್ರೀಕ್ನ ಪ್ರಸಿದ್ಧ ಇತಿಹಾಸ ಚಿಂತಕ ಮತ್ತು ರಾಜಕೀಯ ತತ್ವಜ್ಞಾನಿ ಯಾರಂದ್ರೆ ಟೂಸಿಡೈಡಸ್. ಇವನ ಒಂದು ಕೃತಿಯಲ್ಲಿ ಕೂಡ ನಾವು ಈ ಒಂದು ಕದನ ಸಂಬಂಧಿಸಿ ಸ್ಪಾರ್ಟಾ ಮತ್ತು ಅಥೆನ್ಸ್ ಮಧ್ಯೆ ನಡೆದಿರ್ತಕ್ಕಂಥ ಈ ಒಂದು ಪೆಲೋಪೊನೆಸಿಯನ್ ಕದನದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಇಲ್ಲೇನಾಗತ್ತಂದ್ರ ಈ ಕದನದಲ್ಲಿ ಈ ಸ್ಪಾರ್ಟಾದವ್ರು ಏನ್ ಮಾಡ್ತಾರೆ ಅಂದ್ರೆ ಗೆಲುವು ಸಾಧಿಸಿದ ನಂತರ ಅಥೆನ್ಸ್ನ ವಶಪಡಿಸ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಪ್ರಜಾಪ್ರಭುತ್ವ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಇದು ಕೂಡ ಇಲ್ಲಿ ಏನಾಗತ್ತಂದ್ರೆ ಈ ಪ್ರಜಾಪ್ರಭುತ್ವ ಸಂದರ್ಭದಲ್ಲಿ ಇವನ ಸಂಬಂಧಿಕರು ಆಡಳಿತಕ್ಕೆ ಬರ್ತಾರೆ. ಸಂಬಂಧಿಕರು ಆಡಳಿತಕ್ಕೆ ಬರ್ತಾರೆ. ಬಟ್ ಈ ಸಂಬಂಧಿಕರು ಏನಾಗ್ತಾರೆ ಅಂದ್ರೆ ಮುಂದೊಂದ್ ದಿನ ನಿರಂಕುಶ ಆಡಳಿತಕ್ಕೆ ದಾರಿಯನ್ನ ಮಾಡಿಕೊಡ್ತಾರೆ. ನಿರಂಕುಶ ಆಡಳಿತಕ್ಕೆ ದಾರಿ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ್ತು ಪ್ರಜಾಪ್ರಭುತ್ವದ ಕಲ್ಪನೆಯಲ್ಲಿ ಪ್ಲೇಟೋ ಏನ್ ಮಾಡ್ತಾನೆ ಅಂದ್ರೆ ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತಾನೆ. ನಂಬಿಕೆ ಕಳ್ಕೊಂಡ್ಬಿಡ್ತಾನೆ. ಇಲ್ಲಿ ಈ ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತಾನೆ. ಇದರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತಾನೆ. ಹಾಗಾಗಿ ಇವನ ಮುಂದುವರೆದ ವಿಚಾರಗಳನ್ನು ನೋಡೋದಾದ್ರೆ ನಾವು ಇದೇ ಸಂದರ್ಭದಲ್ಲಿ ಈ ಸಾಕ್ರೆಟೀಸನಿಗೆ ವಿಷಯ ನೀಡಿ ಕೊಂದ್ಬಿಡ್ತಾರೆ. ಇವನಿಗೆ ವಿಷಯ ನೀಡಿ ಅಥವಾ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಡ್ತಾರೆ. ಯಾರು? ಈ ಸಾಕ್ರೆಟೀಸ್. ಇದರಿಂದಾಗಿ ಏನಾಗತ್ತಂದ್ರೆ ಅವನ ಮೇಲೆ ಅಪಾರವಾದ ಒಂದು ಪ್ರಭಾವ ಬೀಳುತ್ತಾ ಮತ್ತು ಮಾನಸಿಕವಾಗಿ ಜರ್ಜಿತವಾಗಿ ಹೋಗ್ತಾನೆ.
ಯಾರು ಉತ್ತಮವಾಗಿರ್ತಕ್ಕಂಥ ನೈತಿಕತೆಯಿಂದ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗೆ ಇರ್ತಕ್ಕಂಥ ಸಾಕ್ರೆಟಿಸನಿಗೆ ಈ ನಗರ ರಾಜ್ಯಗಳಲ್ಲಿ ಇರ್ತಕ್ಕಂಥ ಯಾರು ಅಥೆನ್ಸ್ನವರು ಏನ್ ಮಾಡ್ತಾರೆ ಅಂದ್ರೆ, ಅಥೆನ್ಸ್ ರಾಜ್ಯದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೂಡ ಇದ್ರೂ ಕೂಡ ಸಾಕ್ರೆಟಿಸಿನ ವಿಚಾರಧಾರೆಗಳನ್ನು ಒಪ್ಪಿಕೊಳ್ಳದೆ ಅವನ ಒಂದು ನೈತಿಕ ಜೀವನಕ್ಕೆ ಅಡ್ಡಿಯಾಗಿ ಅವನ ಒಂದು ವಿಚಾರಧಾರೆಗಳು ಜನರ ಮೇಲೆ ಪ್ರಭಾವ ಬೀರ್ತಾವಂತ ಏನ್ ಮಾಡ್ತಾರೆ ಅಂದ್ರ ಸಾಕ್ರೆಟಿಸನಿಗೆ ವಿಷಯ ನೀಡಿ ಕೊಂದು ಬಿಡ್ತಾರೆ ಇವರು, ಯಾರು ಅಥೆನ್ಸ್ನವರು. ಹಾಗಾಗಿ ಈ ಒಂದು ದುರಂತ, ಈ ಒಂದು ಆತ್ಮಹತ್ಯೆ ಮತ್ತು ಸಾಕ್ರೆಟಿಸನ ಮರಣ ಈ ಪ್ಲೇಟೋನ ಮೇಲೆ ಅಪಾರವಾದ ಒಂದು ಪ್ರಭಾವ ಬೀಳುತ್ತ. ಈ ಪ್ರಭಾವ ಬೀರಿದ ನಂತರ ಏನ್ ಮಾಡ್ತಾನೆ ಅಂದ್ರೆ ಇವನು ಪ್ಲೇಟೋ ದೇಶವನ್ನ ತೊರೆದು ದೇಶಾಂತರವಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಏನ್ ಮಾಡ್ತಾನೆ ಅಂದ್ರೆ ವಲಸೆ ಹೋಗ್ತಾನೆ. ಅದರಲ್ಲಿ ವಿಶೇಷವಾಗಿ ಮೆಗಾರ್ ಒಂದು ರಾಜ್ಯಕ್ಕೆ ಹೋಗ್ತಾನೆ, ಆಮೇಲೆ ಸ್ಟರಿಗನ್ ಒಂದು ಪ್ರದೇಶಕ್ಕೆ ವಲಸೆ ಹೋಗ್ತಾನೆ, ಆಮೇಲೆ ಈಜಿಪ್ಟ್ಗೆ ವಲಸೆ ಹೋಗ್ತಾನೆ, ಆಮೇಲೆ ಇಟ್ಲಿಗೆ ಪಲಾಯನ ಮಾಡ್ತಾನೆ. ಇಲ್ಲಿ ಹಲವು ವಿಚಾರಗಳನ್ನ ಮತ್ತು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವಿಚಾರಗಳನ್ನ ಮತ್ತು ನೈತಿಕತೆಗೆ ಸಂಬಂಧಿಸಿದಂತೆ ವಿಚಾರಗಳನ್ನ ಹಲವಾರು ವಿಚಾರಗಳನ್ನ ತಿಳಿದುಕೊಳ್ಳುವುದರ ಮೂಲಕ ಸುಮಾರು 386 BC ಅಂದ್ರೆ ಕ್ರಿಸ್ತ ಪೂರ್ವ 386ರಲ್ಲಿ ಮತ್ತೆ ಅಥೆನ್ಸ್ಗೆ ಇವನು ಮರಳುತ್ತಾನೆ. ಎಲ್ಲಿ? ಅಥೆನ್ಸ್ಗೆ ರಿಟರ್ನ್ ಆಗ್ತಾನೆ. ಆ ರಿಟರ್ನ್ ಆದ ಸಂದರ್ಭದಲ್ಲಿ ಹಲವು ಕೃತಿಗಳ ರಚನೆ ಮಾಡ್ತಾನೆ, ತನ್ನದೇ ಆದ ಅಕಾಡೆಮಿಯನ್ನು ಸ್ಥಾಪನೆ ಮಾಡ್ತಾನೆ. ಈ ಅಕಾಡೆಮಿಯ ಮೂಲಕ ಏನ್ ಮಾಡ್ತಾನೆ ಅಂದ್ರೆ ಸಾಕಷ್ಟು ವಿಚಾರಗಳನ್ನ ಮತ್ತು ತನ್ನ ಒಂದು ಶಿಷ್ಯರುಗಳ ಮೂಲಕ ಏನ್ ಮಾಡ್ತಾನೆ, ವಿಚಾರಧಾರೆಗಳನ್ನ ಹರಡ್ತಾನೆ. ನಾವು ನೋಡೋದಾದ್ರೆ ವಿಶೇಷವಾಗಿ 386ರಲ್ಲಿ ಯಾವಾಗ 386ರಲ್ಲಿ ಈ ಅಕಾಡೆಮಿ ಎಂಬ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾನೆ ಅವನು. ಅಕಾಡೆಮಿ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ. ಇದು ವಿಶೇಷವಾಗಿ ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅಂತ ಕರಿಬಹುದು. ನಾವು ಇದನ್ನ ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅಂತ ಕರಿಬಹುದು. ಇದಕ್ಕಿಂತ ಪೂರ್ವದಲ್ಲಿ ಯಾರು ಕೂಡ ಯಾವುದೇ ಒಂದು ದೇಶದಲ್ಲಿ ಕೂಡ ನಾವು ಪ್ರಮುಖವಾಗಿ ವಿಶ್ವವಿದ್ಯಾಲಯ ಎಂಬ ಪರಿಕಲ್ಪನೆಯನ್ನು ನಾವು ಕಾಣಲ್ಲ. ಹಾಗಾಗಿ ಈ ಅಕಾಡೆಮಿ ಎಂಬ ಶಿಕ್ಷಣ ಸಂಸ್ಥೆಯನ್ನ ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅಂತ ಕೂಡ ನಾವು ಕರಿಬಹುದು. ಸೊ ಈ ಅಕಾಡೆಮಿಯಲ್ಲಿ ಏನಾಗುತ್ತೆ ಅಂದ್ರೆ ಪ್ರಮುಖವಾಗಿ ತತ್ವಜ್ಞಾನ, ಗಣಿತ, ಸಂಗೀತ, ನ್ಯಾಯ ಮತ್ತು ರಾಜಕೀಯ ಚಿಂತನೆ, ಕಾನೂನು ಮತ್ತು ವಿಜ್ಞಾನಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾದ ತರಗತಿಗಳನ್ನ, ವಿಚಾರಧಾರೆಗಳನ್ನ ಮತ್ತು ಇನ್ನಿತರ ಹಲವಾರು ನೈತಿಕ ಮೌಲ್ಯಗಳಿರ್ತಕ್ಕಂಥ ಒಂದು ವಿಚಾರಧಾರೆಗಳನ್ನ ಬೋಧನೆ ಮಾಡಲಾಗ್ತಿತ್ತು ಎಲ್ಲಿ? ಅಕಾಡೆಮಿಯಲ್ಲಿ. ಅದಾದ ನಂತರ ಇದೇ ಒಂದು ಅಕಾಡೆಮಿಯಲ್ಲಿ ಇವನಿಗೆ ಒಬ್ಬ ಶಿಷ್ಯ ಕೂಡ ಸಿಗ್ತಾನೆ ಇಲ್ಲಿ, ಅರಿಸ್ಟಾಟಲ್. ಯಾರು? ಅರಿಸ್ಟಾಟಲ್ ಮುಂದೆ ಏನಾಗುತ್ತಾರೆ, ಅಲೆಕ್ಸಾಂಡರ್ನ ಒಬ್ಬ ಗುರು ಆಗ್ತಾನೆ ಇವನು. ಅಲೆಕ್ಸಾಂಡರ್ನ ಗುರು ಆಗ್ತಾನೆ. ಸೊ ಇವನು ಪ್ಲೇಟೋ ಯಾರು? ಅರಿಸ್ಟಾಟಲ್ ಯಾರು? ಪ್ಲೇಟೋನ ಒಬ್ಬ ಪ್ರಸಿದ್ಧ ಶಿಷ್ಯ. ಈ ಅಕಾಡೆಮಿ ಯಾವಾಗ ಸರ್ವನಾಶ ಆಗುತ್ತಂದ್ರ ನಾವು ಸುಮಾರು 529ರಲ್ಲಿ ಯಾರು? ಚಕ್ರವರ್ತಿ ಜಸ್ಟಿನಿಯನ್ ಆಡಳಿತಾವಧಿಯಲ್ಲಿ ಈ ಒಂದು ಅಕಾಡೆಮಿ ಪತನ ಆಗತ್ತ ಅಥವಾ ಸರ್ವನಾಶ ಆಗತ್ತ. ಯಾವಾಗ? 529ರಲ್ಲಿ. ಯಾರು? ಜಸ್ಟಿನಿಯನ್. ಈ ಜಸ್ಟಿನಿಯನ್ ಕೋಡ್ಗಳನ್ನು ಕೂಡ ನಾವು ಮುಂದೆ ಅಧ್ಯಯನ ಮಾಡೋಣ. ಹೌದಾ? ಇಷ್ಟು ಪ್ರಮುಖ ವಿಚಾರಗಳನ್ನ ನಾವಿಲ್ಲಿ ನೋಡಿದೀವಿ. ಇನ್ನು ಯಾರು? ಪ್ಲೇಟೋನ ಪ್ರಮುಖ ಕೃತಿಗಳನ್ನು ನೋಡೋದಾದ್ರೆ ನಾವು ಪ್ಲೇಟೋನ ಒಂದು ಪ್ರಮುಖ ಕೃತಿಗಳನ್ನು ನೋಡೋದಾದ್ರೆ ನಾವು ಈ ಪ್ಲೇಟೋನ ಪ್ರಮುಖ ಕೃತಿಗಳನ್ನ ನಾವು ಸಂವಾದಗಳ ರೂಪದಲ್ಲಿ ಕಾಣ್ತೀವಿ. ಒಂದು ಡೈಲಾಗ್ಗಳ ರೂಪದಲ್ಲಿ ಕಾಣ್ತೀವಿ. ಸಂವಾದ ರೂಪದಲ್ಲಿ ಇವುಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ರಚನೆ ಮಾಡತಕ್ಕಂತ ನಾವು ಒಂದು ವಿಚಾರ ನೋಡ್ತೀವಿ. ಹಾಗಾಗಿ ಇವನ ಕೃತಿಗಳು ಅಥವಾ ಸಂವಾದಗಳನ್ನ ನಾವು ರಾಜಕೀಯ ತತ್ವಶಾಸ್ತ್ರಗಳು ಕೂಡ ಅಂತ ಕರಿಬಹುದು. ರಾಜಕೀಯ ತತ್ವಶಾಸ್ತ್ರಗಳು ಅಂತ ಕೂಡ ಕರಿಬಹುದು. ಹಾಗಾಗಿ ಇವನ ವಿಚಾರಗಳನ್ನು ಬಹಳ ಮುಖ್ಯ ಆಗತ್ತ. ಇನ್ನು ಈ ಸಂವಾದಗಳನ್ನು 42 ಸಂವಾದಗಳಲ್ಲಿ ನೋಡ್ತೀವಿ ನಾವು. 42 ಡೈಲಾಗ್ಸ್ ಅಂತ ಕರಿತೀವಿ. ಡೈಲಾಗ್ ಅಂತ ಕೂಡ ಕರಿತೀವಿ. ಈ 42 ಡೈಲಾಗ್ಗಳಲ್ಲಿ ವಿಶೇಷವಾಗಿ 14 ಸಂವಾದಗಳು ಪ್ಲೇಟೋನ ಹೆಸರಿನಲ್ಲಿ ಬರೆಯಲಾಗಿದೆ. 14 ಸಂವಾದಗಳನ್ನ ಈ ಪ್ಲೇಟೋನ ಹೆಸರಿನಲ್ಲಿ ಬರೆಯಲಾಗಿದೆ. ಇದು ಮುಖ್ಯ, ನೆನಪಿಟ್ಕೊಡ್ರಿ. ಎಷ್ಟು ಡೈಲಾಗ್ಗಳನ್ನ ಬರೆದಿರ್ತಕ್ಕಂಥ ವಿಚಾರಗಳನ್ನು ಅವರು ಪ್ರಶ್ನೆ ಕೇಳಬಹುದು. ಎಷ್ಟು? 14 ಡೈಲಾಗ್ಗಳನ್ನ ಇಲ್ಲಿ
ಬರೆಯಲಾಗಿದೆ. ಏನಿದು 14 ಡೈಲಾಗ್ಗಳು ಎಂಬುದನ್ನ ಕೂಡ ಇಲ್ಲಿ ನಾವು ನೋಡೋಣ. ವಿಶೇಷವಾಗಿ ಈ 14 ಡೈಲಾಗ್ಗಳನ್ನ ಅಥವಾ ಸಂವಾದಗಳನ್ನ ನಾವು 14 ಸಂವಾದಗಳನ್ನ ಪ್ರಮುಖವಾಗಿ ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. 3 ಭಾಗಗಳಾಗಿ ಅಥವಾ ಗುಂಪುಗಳಾಗಿ ಏನ್ ಮಾಡ್ತೀವಿ ಅವುಗಳನ್ನ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ನಾವು ಇದಿಫ್ರೋ ಮತ್ತು ಕ್ರೀಟೋ. ಏನು ಇದಿಫ್ರೋ ಮತ್ತು ಕ್ರೀಟೋ ಮೊದಲನೇದಾಗಿ ಕರಿತೀವಿ ಇದನ್ನ ವಿದಿಫ್ರೋ ಮತ್ತು ಕ್ರೀಟೋ. ಇದರಲ್ಲಿ ಏನ್ ಹೇಳ್ತಾರಂದ್ರೆ ವಿಶೇಷವಾಗಿ ಇದರಲ್ಲಿ ಏನ್ ಹೇಳ್ತಾರಂದ್ರೆ ಇವನು ಸಾಕ್ರೆಟೀಸ್ನ ಸಾಕ್ರೆಟೀಸ್ ತಮ್ಮ ವಿರೋಧಿಗಳಿಗೆ ನೀಡುವ ಪ್ರಶ್ನೋತ್ತರಗಳನ್ನ ಇಲ್ಲಿ ಬರ್ದಿದ್ದಾನವನು. ನೀಡುವ ಒಂದು ಪ್ರಶ್ನೋತ್ತರಗಳನ್ನ ಇಲ್ಲಿ ಬರ್ದಿದ್ದು ಕಾಣ್ತೀವಿ. ಇಲ್ಲಿ ಪ್ರಶ್ನೋತ್ತರನೇನು ಇದಿಫ್ರೋ ಮತ್ತು ಕ್ರೀಟೋದಲ್ಲಿ ಸಾಕ್ರೆಟಿಸ್ ತಮ್ಮ ವಿರೋಧಿಗಳಿಗೆ ನೀಡತಕ್ಕಂತ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಿರ್ತಕ್ಕಂಥ ಒಂದು ವಿಚಾರಗಳನ್ನು ನಾವಿಲ್ಲಿ ಮೊದಲ ಭಾಗದಲ್ಲಿ ಕಾಣ್ತೀವಿ. ಯಾವುದು ಇದಿಫ್ರೋ ಮತ್ತು ಕ್ರೀಟೋ. ಇನ್ನೊಂದು ಎರಡನೇದಾಗಿ ನಾವು ನೋಡೋದಾದ್ರೆ ಯಾವುದು ಪೆಡೋ ಸಿಂಪೋಸಿಯಂ ಮತ್ತು ರಿಪಬ್ಲಿಕ್ ಈ ಮೂರು ಒಂದು ಇದ್ರ ಭಾಗದಲ್ಲಿ ಏನ್ ನೋಡ್ತೀವಿ ಅಂದ್ರೆ ನಾವು ವಿಶೇಷವಾಗಿ ಸಾಕ್ರೆಟೀಸ್ನ ವಿಚಾರಗಳನ್ನು ಕೂಡ ಇಲ್ಲಿ ನಾವು ಕಾಣ್ತೀವಿ. ಸಾಕ್ರೆಟೀಸ್ನ ವಿಚಾರಗಳನ್ನ ಪ್ಲೇಟೋ ಏನು ಬರೆದಿರ್ತಕ್ಕಂಥ ವಿಚಾರಗಳನ್ನ ನಾವಿಲ್ಲಿ ಕಾಣ್ತೀವಿ. ಏನು ಪೆಡೋ ಸಿಂಪೋಸಿಯಂ ಮತ್ತು ರಿಪಬ್ಲಿಕ್ ಇದ್ರ ಭಾಗದಲ್ಲಿ ಸಾಕ್ರೆಟೀಸ್ನ ವಿಚಾರಗಳನ್ನು ಯಾರು ಪ್ಲೇಟೋ ರಚಿಸಿರತಕ್ಕಂಥ ವಿಚಾರಗಳನ್ನ ನಾವಿಲ್ಲಿ ಕಾಣ್ತೀವಿ. ಇನ್ನು ಮೂರನೇದಾಗಿ ಯಾವ್ದು ನೋಡ್ತೀವಿ ನಾವು ಒಂದು ಈ ಸ್ಟೇಟ್ಸ್ಮನ್ ಇನ್ನೊಂದು ದಿ ಲಾಸ್ ಇದರಲ್ಲಿ ಏನ್ ಕಾಣ್ತೀವಿ ನಾವು ಅಂದ್ರೆ ಮೂರನೇ ಭಾಗದಲ್ಲಿ ಪ್ಲೇಟೋನ ಸ್ವಂತ ಅಭಿಪ್ರಾಯಗಳನ್ನ ನಾವಿಲ್ಲಿ ಕಾಣ್ತೀವಿ. ಏನು ಪ್ಲೇಟೋನ ಸ್ವಂತ ಅಭಿಪ್ರಾಯಗಳನ್ನ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಏನು ಪ್ಲೇಟೋನ 14 ಸಂವಾದಗಳನ್ನು ಎಷ್ಟು ಭಾಗಗಳಲ್ಲಿ ವಿವರಿಸಿದ್ದಾರೆ ಅಂತ ಕೇಳಬಹುದು, ಎಷ್ಟು ಗುಂಪುಗಳನ್ನಾಗಿ ಮಾಡಿದ್ದಾರೆ ಅಂತ ಕೇಳಬಹುದು. ಮೊದಲೇ ಗುಂಪಿನಲ್ಲಿ ನೋಡ್ತೀವಿ ಇದಿಫ್ರೋ ಮತ್ತು ಕ್ರೀಟೋ ನೋಡ್ತೀವಿ. ಇದರಲ್ಲಿ ಸಾಕ್ರೆಟೀಸ್ ತಮ್ಮ ವಿರೋಧಿಗಳಿಗೆ ನೀಡುವ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಕ್ಕಂಥ ವಿಚಾರಗಳನ್ನ ಮೊದಲ ಒಂದು ಗುಂಪಿನಲ್ಲಿ ಕಾಣ್ತೀವಿ. ಎರಡನೇ ಗುಂಪಿನಲ್ಲಿ ಏನ್ ನೋಡ್ತೀವಿ ಅಂದ್ರೆ ಪೆಡೋ ಸಿಂಪೋಸಿಯಂ ಮತ್ತು ರಿಪಬ್ಲಿಕ್ ನಲ್ಲಿ ಏನು ಸಾಕ್ರೆಟೀಸ್ನ ವಿಚಾರಗಳನ್ನ ಪ್ಲೇಟೋ ನಮೂದಿಸಿರ್ತಕ್ಕಂಥ ವಿಚಾರವನ್ನ ನಾವಿಲ್ಲಿ ಕಾಣ್ತೀವಿ. ಇನ್ನು ಮೂರನೇದಾಗಿ ಸ್ಟೇಟ್ಸ್ಮನ್ ಮತ್ತು ದಿ ಲಾಸ್ ಎಂಬ ಏನು ಗುಂಪಿನಲ್ಲಿ ಪ್ಲೇಟೋ ತನ್ನ ಸ್ವಂತ ಅಭಿಪ್ರಾಯಗಳನ್ನ ಹೇಗೆ ವ್ಯಕ್ತಪಡಿಸಿದ್ದಾನ ಮತ್ತು ಅವು ರಾಜಕೀಯ ಶಾಸ್ತ್ರ, ತತ್ವಜ್ಞಾನ ಮತ್ತು ವಿಚಾರಧಾರೆಗಳನ್ನ ಹೇಗೆ ಅವುಗಳನ್ನ ತನ್ನ ಸ್ವಂತ ಅಭಿಪ್ರಾಯದಲ್ಲಿ ತಿಳಿಸಲ್ಪಟ್ಟಿದ್ದಾನೆ ಎಂಬುದನ್ನು ಕೂಡ ನಾವಿಲ್ಲಿ ಮೂರನೇ ಗುಂಪಿನಲ್ಲಿ ನಾವು ಕಾಣ್ತೀವಿ. ಇದಾದ ನಂತರ ಇವನ ಒಂದು ಪ್ರಮುಖ ಕೃತಿಗಳನ್ನು ನೋಡೋದಾದ್ರೆ ಯಾರು ಪ್ರಮುಖ ಕೃತಿಗಳಲ್ಲಿ ಮೊದಲನೇದಾಗಿ ಯಾವ್ದು ನೋಡ್ತೀವಿ ನಾವು ದಿ ರಿಪಬ್ಲಿಕ್ ನೋಡ್ತೀವಿ. ಯಾವುದು ದಿ ರಿಪಬ್ಲಿಕ್ ಇದು ಒಂದು ಪ್ರಮುಖವಾಗಿ ಸಂವಾದ ರೂಪದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಕೃತಿವೆ. ಈ ಒಂದು ಕೃತಿಯಲ್ಲಿ ವಿಶೇಷವಾಗಿ ನಾವು 10 ಭಾಗಗಳನ್ನ ಕಾಣ್ತೀವಿ. ಎಷ್ಟು 10 ಭಾಗಗಳನ್ನ ಕಾಣ್ತೀವಿ. 10 ಭಾಗಗಳನ್ನು ಕಾಣ್ತೀವಿ ನಾವು 10 ಭಾಗಗಳನ್ನ. ಇನ್ನು ಇದರಲ್ಲಿ ನೋಡೋದಾದ್ರೆ ನಾವು ಭಾಗ 1 ಮತ್ತು 2ರಲ್ಲಿ ಮಾನವನ ಜೀವನ, ನ್ಯಾಯ ಮತ್ತು ನೈತಿಕತೆ ಇದನ್ನ ನೋಡ್ತೀವಿ. ಇನ್ನು 2, 3 ಮತ್ತು 4ರಲ್ಲಿ ರಾಜ್ಯದಲ್ಲಿನ ಶಿಕ್ಷಣ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಮತ್ತು ವಿಚಾರ, ಉತ್ಸಾಹ ಮತ್ತು ಭೋಗ ಈ ಕುರಿತಾಗಿ ನೋಡ್ತೀವಿ. ಇನ್ನು 5, 6 ಮತ್ತು 7ರಲ್ಲಿ ಏನ್ ಕಾಣ್ತೀವಿ ಅಂದ್ರೆ ನಾವು ಆದರ್ಶ ರಾಜ್ಯದ ಕಲ್ಪನೆಯ ಕುರಿತಾಗಿ ನಾವು ನೋಡ್ತೀವಿ. ಪ್ರಶ್ನೆ ಕೇಳಬಹುದು ನೀವು, ಪ್ಲೇಟೋನ ಆದರ್ಶ ರಾಜ್ಯದ ಕಲ್ಪನೆಗೆ ವಿವರಿಸುವ ಒಂದು ಪ್ರಮುಖ ಕೃತಿಯಾದ ಕೇಳಬಹುದು. ಅದ್ಯಾವುದು ರಿಪಬ್ಲಿಕ್. ಇದರಲ್ಲಿ ಈ ಆದರ್ಶ ರಾಜ್ಯ ಸಮತಾವಾದದಿಂದ ಕೂಡಿರ್ಬೇಕಂತ ಹೇಳ್ತಾರೆ. ಯಾವುದು ಸಮತಾವಾದದಿಂದ ಕೂಡಿರ್ಬೇಕಂತ ಹೇಳ್ತಾರೆ. ಇನ್ನೊಂದು ಏನು ತತ್ವಜ್ಞಾನಿ ಅರಸರುಗಳ ಆಳ್ವಿಕೆಯ ಪ್ರಮುಖ ಪಾತ್ರ ವಹಿಸ್ತಂತ ಹೇಳ್ತಾನೆ ಅವನು. ಯಾರು
ಪ್ಲೇಟೋ. ಸೊ ಇದಾದ ನಂತರ ನಾವು ಇದರಲ್ಲಿ ವಿಶೇಷವಾಗಿ 8 ಮತ್ತು 9ನೇ ಭಾಗದಲ್ಲಿ ರಾಜ್ಯ ಅಥವಾ ಪ್ರಜೆ ಅಥವಾ ವ್ಯಕ್ತಿಯ ಕುರಿತಂತೆ ಹಲವು ವಿಚಾರಗಳನ್ನ ಕಾಣ್ತೀವಿ. ಇನ್ನು 10ನೇ ಭಾಗದಲ್ಲಿ ವಿಶೇಷವಾಗಿ ಈ 10ನೇ ಭಾಗದಲ್ಲಿ ತತ್ವಶಾಸ್ತ್ರ ತತ್ವಶಾಸ್ತ್ರ ಮತ್ತು ಕಲೆಯ ಕುರಿತಂತೆ ನಾವು ಈ ಒಂದು ಕೃತಿಯಲ್ಲಿ ಕಾಣ್ತೀವಿ. ವಿಶೇಷವಾಗಿ ನಾವಿಲ್ಲಿ ಈ ಒಂದು ರಿಪಬ್ಲಿಕ್ ಕೃತಿಯಲ್ಲಿ ಹೆಚ್ಚಾಗಿ ನಾವು ಶಿಕ್ಷಣ ಮತ್ತು ನೈತಿಕತೆ ಇದರ ಕುರಿತಾಗಿ ಇರ್ತಕ್ಕಂಥ ಒಂದು ಹೆಚ್ಚಿನ ಒಂದು ಮಹತ್ವವನ್ನ ಕಾಣ್ತೀವಿ ನಾವು. ನೋಡಿ, ರಿಪಬ್ಲಿಕ್ ಎಂಬ ಕೃತಿಯು ವಿಶೇಷವಾಗಿ 10 ಭಾಗಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರಮುಖ ಕೃತಿ. 1 ಮತ್ತು 2ನೇ ಭಾಗದಲ್ಲಿ ಮಾನವನ ಜೀವನ, ನ್ಯಾಯ ಮತ್ತು ನೈತಿಕತೆಯ ಕುರಿತಾಗಿ ನೋಡ್ತೀವಿ. 2 ಮತ್ತು 3, 4ರಲ್ಲಿ 2 ಮತ್ತು 3, 4ರಲ್ಲಿ ರಾಜ್ಯ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು, ವಿಚಾರಗಳು ಯಾವ ತರ ಇತ್ತು ಮತ್ತು ಭೋಗ ಜೀವನ ಯಾವ ತರ ಇತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. 5 ಮತ್ತು 6ನೇ ಒಂದು ಭಾಗದಲ್ಲಿ ಕೂಡ ನಾವು 5 ಮತ್ತು 6, 7 ಮನೆಯ 3 ಭಾಗಗಳಲ್ಲಿ ವಿಶೇಷವಾಗಿ ಪ್ಲೇಟೋನ ಆದರ್ಶ ರಾಜ್ಯದ ಕಲ್ಪನೆ, ಅದರಲ್ಲಿ ಸಮತಾವಾದ, ತತ್ವಜ್ಞಾನ, ಅರಸರುಗಳ ಒಂದು ಆಳ್ವಿಕೆಯ ಮಹತ್ವ ಮತ್ತು ಆಳ್ವಿಕೆಯಿಂದಾಗಿ ರಾಜ್ಯವು ಪ್ರಜಾಪ್ರಭುತ್ವವನ್ನು ಸಾಧಿಸಬಹುದು ಎಂಬ ಪರಿಕಲ್ಪನೆಯನ್ನ ಏನ್ ನೋಡ್ತೀವಿ ನಾವು ಆದರ್ಶ ರಾಜ್ಯದಲ್ಲಿ ಕಾಣ್ತೀವಿ. ಇನ್ನು 10ನೇ ಭಾಗದಲ್ಲಿ 8 ಮತ್ತು 9ನೇ ಭಾಗದಲ್ಲಿ ರಾಜ್ಯವು ಪ್ರಜೆಗಳಿಗೆ ಹೇಗೆ ಅನುಕೂಲ, ಪ್ರಜೆಗಳು ರಾಜ್ಯದ ನಾಗರಿಕರಾಗಿ ಹೇಗೆ ಬಾಳಬೇಕು ಮತ್ತು ಒಬ್ಬ ಪ್ರಮುಖ ವ್ಯಕ್ತಿಯು ಕೂಡ ರಾಜ್ಯದ ಒಂದು ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಅವನ ಮೂಲಭೂತ ಕರ್ತವ್ಯವೇನೆಂಬುದನ್ನು ಕೂಡ ನಾವು 8 ಮತ್ತು 9ನೇ ಭಾಗದಲ್ಲಿ ನೋಡ್ತೀವಿ. ಇನ್ನು 10ನೇ ಭಾಗದಲ್ಲಿ ವಿಶೇಷವಾಗಿ ತತ್ವಶಾಸ್ತ್ರ ಮತ್ತು ಕಲೆಯ ಕುರಿತಾಗಿ ನಾವು ಇಲ್ಲಿ ಕಾಣ್ತೀವಿ. ಪ್ಲೇಟೋನ ತತ್ವಶಾಸ್ತ್ರ ನೀತಿಯು ನೈತಿಕತೆಯ ಒಂದು ಶಾಡೋ ಅಂತ ಕರಿಬಹುದು ನಾವು. ನೈತಿಕತೆಯು ಮಾನವನ ಜೀವನ ನಿರೂಪಿಸ್ತಕ್ಕಂಥ ಒಂದು ಭಾಗವಾಗಿ ತತ್ವಶಾಸ್ತ್ರವು ಕೂಡ ರಾಜ್ಯದ ಮತ್ತು ಜನರ ಏಳಿಗೆಗೆ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಆದರ್ಶ ರಾಜ್ಯದ ಕಲ್ಪನೆಗೆ ಪ್ರಮುಖವಾದ ಒಂದು ಅಡಿಪಾಯವನ್ನು ಹಾಕಬಹುದು ಅಂತ ನಾವು 10ನೇ ಭಾಗದಲ್ಲಿ ಕಾಣ್ತೀವಿ. ಯಾವುದರಲ್ಲಿ? ದಿ ರಿಪಬ್ಲಿಕ್ ಕೃತಿಯಲ್ಲಿ. ನೆಕ್ಸ್ಟ್ ನಾವು ಇನ್ನೊಂದು ಪ್ರಮುಖ ಕೃತಿ ನೋಡೋಣ. ಯಾವುದು? ದಿ ಸ್ಟೇಟ್ಸ್ಮನ್. ಈ ಕೃತಿ ನೋಡೋಣ. ಈ ಕೃತಿಯಲ್ಲಿ ಕೂಡ ನಾವು ಪ್ಲೇಟೋನ ಹಲವು ವಿಚಾರಗಳನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ನಾವು ವಿಶೇಷವಾಗಿ ನಾವೇನಂದ್ರೆ ಈ ಮೊದಲ ಒಂದು ರಿಪಬ್ಲಿಕ್ ಕೃತಿಯಲ್ಲಿ ಪ್ಲೇಟೋನ ಆದರ್ಶ ರಾಜ್ಯದ ಕಲ್ಪನೆಗೆ ಹೆಚ್ಚಿನ ಒತ್ತು ನೋಡಿದೀವಿ. ಅದ್ರ ಜೊತೆ ಶಿಕ್ಷಣ ಮತ್ತು ನೈತಿಕತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಕೂಡ ನಾವು ಇಲ್ಲಿ ನೋಡಿದೀವಿ. ಆದ್ರೆ ಈ ಒಂದು ಕೃತಿಯಲ್ಲಿ ವಿಶೇಷವಾಗಿ ವ್ಯಕ್ತಿ ಮತ್ತು ರಾಜ್ಯದ ನಡುವೆ ಇರುವ ಸಂಬಂಧ ಕುರಿತಾಗಿ ನೋಡ್ತೀವಿ ನಾವಿಲ್ಲಿ. ಯಾವುದು? ವ್ಯಕ್ತಿ ಮತ್ತು ರಾಜ್ಯದ ನಡುವೆ ಇರತಕ್ಕಂಥ ಒಂದು ಸಂಬಂಧ ಯಾವ ತರ ಇತ್ತು, ರಾಜ್ಯವು ವ್ಯಕ್ತಿಗೆ ಹೇಗೆ ನೆರವಾಗುತ್ತದೆ, ವ್ಯಕ್ತಿಯು ರಾಜ್ಯದ ಪ್ರಜೆಯಾಗಿ ರಾಜ್ಯದ ಏಳಿಗೆಗೆ ಯಾವ ತರ ಕೆಲಸ ಮಾಡ್ತಾನೆ ಎಂಬುದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಅದರ ಜೊತೆ ವಿಶೇಷವಾಗಿ ನಾವು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಕೆಲವು ಕಾಯ್ದೆ ಕಾನೂನುಗಳನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಈ ಕಾಯ್ದೆ ಕಾನೂನುಗಳು ಕೂಡ ರಾಜ್ಯದ ರಾಜಕೀಯ ವ್ಯವಸ್ಥೆ ಮತ್ತು ರಾಜ್ಯವು ಹೇಗೆ ಈ ಜನರನ್ನು ನಿಯಂತ್ರಿಸಬಹುದು ಮತ್ತು ಈ ಕಾನೂನುಗಳ ಮೂಲಕ ಒಬ್ಬ ವ್ಯಕ್ತಿಯು ಕೂಡ ಹೇಗೆ ಒಬ್ಬ ಉತ್ತಮ ಪ್ರಜೆಯಾಗಿ ನಿರ್ಮಾಣಗೊಳ್ಳುವ ಒಂದು ವಿಚಾರಗಳನ್ನು ನಾವಿಲ್ಲಿ ಕಾಣ್ತೀವಿ. ಅದರೊಂದಿಗೆ ಇಲ್ಲಿ ವಿಶೇಷವಾಗಿ ನಾವು 3 ತರದ ವಿಚಾರಗಳನ್ನು ಕೂಡ ಕಾಣ್ತಾ ಹೋಗ್ತೀವಿ. ಒಂದು ಅರಸೊತ್ತಿಗೆಯನ್ನು ನೋಡ್ತೀವಿ. ಇಲ್ಲಿ ಯಾವುದು? ಅರಸೊತ್ತಿಗೆಯನ್ನು ನೋಡ್ತೀವಿ. ಈ ಅರಸೊತ್ತಿಗೆಯಲ್ಲಿ ವಿಶೇಷವಾಗಿ ಒಬ್ಬನೇ ಆಳ್ವಿಕೆ ಮಾಡ್ಬೇಕಂತ ಹೇಳ್ತಾನೆ. ಇಲ್ಲಿ ಸಮ್ಮಿಶ್ರ ಸರ್ಕಾರ ಇರಬಾರ್ದು, ಬೇರೆ ಯಾವುದು ಕೂಡ ಇರಬಾರ್ದು, ಏಕೀಕೃತ ಆಡಳಿತಕ್ಕೆ ಒಬ್ಬನೇ ಅಧಿಕಾರ ಇರ್ಬೇಕಂತ ಹೇಳ್ತಾನೆ. ಅಂದ್ರೆ ಪ್ರೆಸಿಡೆಂಟ್ ರೂಲ್ ತರ ಹೇಳ್ತಾನೆ ಇವನು. ಅದ್ರ ಜೊತೆ ಶ್ರೀಮಂತ ಪ್ರಭುತ್ವ ಕೂಡ ಹೇಳ್ತಾನೆ. ಇಲ್ಲಿ ಯಾವುದು? ಶ್ರೀಮಂತ ಪ್ರಭುತ್ವದ ಕುರಿತಂತೆ ಹೇಳ್ತಾನೆ ಇವನು. ಇಲ್ಲಿ ಏನ್ ಹೇಳ್ತಾನಂದ್ರೆ ವಿಶೇಷವಾಗಿ ಕೆಲವರ ಆಳ್ವಿಕೆ ಮಾತ್ರ ಇರ್ಬೇಕಂತ ಹೇಳ್ತಾನೆ 2ನೇ ಒಂದು ವಿಚಾರದಲ್ಲಿ. ಇನ್ನು 3ನೇದರಲ್ಲಿ ವಿಚಾರ ನೋಡ್ತೇವೆ, ಮಿತ ಪ್ರಜಾಪ್ರಭುತ್ವವನ್ನು ಪ್ರತಿಪಾದನೆ ಮಾಡ್ತಾನೆ ಅವನು. ಮಿತವಾದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬೇಕು ರಾಜ್ಯದಲ್ಲಿ ಅಂತ ಹೇಳ್ತಾನೆ ಅವನು. ಅಂದ್ರೆ ಬಹುಸಂಖ್ಯಾತರಿಂದ ಕೂಡಿರ್ತಕ್ಕಂಥ ಆಳ್ವಿಕೆಯು ಕೂಡ ಮಿತ ಪ್ರಜಾಪ್ರಭುತ್ವಕ್ಕೆ ಹಿತಕಾರಿ ಅಂತ ಒಂದು ವಿಚಾರವನ್ನ ದಿ ಸ್ಟೇಟ್ಸ್ಮನ್ ಕೃತಿಯಲ್ಲಿ ನಾವು ಕಾಣ್ತೀವಿ. ಇನ್ನ ಈ ಮೂರು ಕೂಡ ವಿಫಲವಾದಾಗ ಸರ್ಕಾರಗಳ ರಚನೆಯನ್ನ ಮಾಡಬೇಕು ಅಂತ ಹೇಳ್ತಾನ ಅವನು. ಯಾರು? ಈ 3 ಕೂಡ ರಚನೆ ಆದಾಗ ವಿಫಲವಾದಾಗ ಸರ್ಕಾರ ರಚನೆ ಮಾಡ್ಬೇಕಂತ ಹೇಳ್ತಾನೆ.
ಇನ್ನು ಕೊನೆಯದಾಗಿ ಮತ್ತೊಂದು ಪ್ರಮುಖ ಕೃತಿಯನ್ನು ನೋಡೋದಾದ್ರೆ ನಾವು ಇದ್ಯಾವುದು ದಿ ಲಾಸ್ ಈ ಕೃತಿಯನ್ನ ನಾವು ಕಾಣ್ತೀವಿ ಇಲ್ಲಿ. ವಿಶೇಷವಾಗಿ ಈ ಒಂದು ಕೃತಿಯಲ್ಲಿ ನಾವು ಆದರ್ಶ ರಾಜ್ಯದ ಬದಲಾಗಿ ವಾಸ್ತವಿಕ ರಾಜ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾನೆ ಅವನು. ವಾಸ್ತವಿಕ ರಾಜ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ವಿಚಾರವನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ನಾವು ಮಾನವನ ನಾಗರಿಕತೆ ಹೇಗೆ ಬೆಳವಣಿಗೆ ಹೊಂದಿತ್ತು ಮತ್ತೆ ಹೇಗೆ ಏನದು ಅವನತಿ ಆಯ್ತು ಅನ್ನೋದು ಕೂಡ ನಾವಿಲ್ಲಿ ಕಾಣ್ತೀವಿ. ಹೇಗೆ ಅವನತಿ ಆಯ್ತು ಅಂತ ಕೂಡ ನಾವಿಲ್ಲಿ ಕಾಣ್ತೀವಿ. ವಿಶೇಷವಾಗಿ ಇಲ್ಲಿ ಐತಿಹಾಸಿಕ ನಡುವೆ ನೋಡ್ಕೋದಂದ್ರೆ ನಾವು ಒಂದು ಪ್ರಮುಖ ಕೃತಿ ಬರುತ್ತೆ ಇತಿಹಾಸದಲ್ಲಿ. ಎಡ್ವರ್ಡ್ ಗಿಬ್ಬನ್ ಬರೆದಿರ್ತಕ್ಕಂಥ ಒಂದು ಪ್ರಮುಖ ಕೃತಿ ನೆನಪಾಗತ್ತೆ ಇಲ್ಲಿ. ಎಡ್ವರ್ಡ್ ಗಿಬ್ಬನ್ ಇತಿಹಾಸದ ಒಬ್ಬ ಪ್ರಮುಖ ಪ್ರತಿಪಾದಕ. ಇವನಂದ್ರೆ ದಿ ಫಾಲ್ ಆಫ್ ದಿ ರೋಮನ್ ಎಂಪೈರ್ ಅಂತ ಕೃತಿ ಬರ್ತಾನೆ. ದಿ ಫಾಲ್ ಆಫ್ ದಿ ರೋಮನ್ ಎಂಪೈರ್ ಈ ಕೃತಿ ನೆನಪರುತ್ತೆ ನಮ್ಗೆ ಇಲ್ಲಿ. ಇದಾದ ನಂತರ ಈ ಒಂದು ಕೃತಿಯಲ್ಲಿ ರಾಜಕೀಯ ಸ್ಥಿರತೆಯನ್ನು ಕೂಡ ಹೇಗಿರ್ಬೇಕು ಅಂತ ತಿಳಿಸ್ಕೊಡ್ತಾನೆ ಅವನು. ಅದು ರಾಜಕೀಯ ಸ್ಥಿರತೆ ಹೇಗಿರ್ಬೇಕಂತ ಕಾಣ್ತಾನೆ. ಆಮೇಲೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ವಿಚಾರಗಳನ್ನು ಇವನು ಏನ್ ಮಾಡ್ತಾನಂದ್ರೆ ಈ ಒಂದು ಕೃತಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾನೆ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಸಾಕಷ್ಟು ಬಾರಿ ಪ್ರಶ್ನೆಗಳು ಕೂಡ ಆಗಿರ್ತಕ್ಕಂಥ ವಿಚಾರ ನೋಡ್ತೀವಿ. ಈ ಒಂದು ಕೃತಿ ಇವನ ಪ್ಲೇಟೋನ ನಿಧನದ ನಂತರ ಪ್ರಕಟಣೆಯಾಗಿರ್ತಕ್ಕಂಥ ಒಂದು ಪ್ಲೇಟೋನ ನಿಧನದ ನಂತರ ಪ್ರಕಟಣೆಯಾಗಿರ್ತಕ್ಕಂಥ ಒಂದು ಪ್ರಮುಖ ಕೃತಿ. ಇಷ್ಟು ಪ್ರಮುಖವಾದ ವಿಚಾರಗಳನ್ನ ಮತ್ತು ಪ್ಲೇಟೋನ ರಾಜಕೀಯ ಒಂದು ಚಿಂತನೆಗಳನ್ನ ಈ ಒಂದು ಕ್ಲಾಸ್ ನಲ್ಲಿ ನೋಡಿದ್ವಿ. ಮುಂದಿನ ಒಂದು ಕ್ಲಾಸ್ ನಲ್ಲಿ ನಾವು ವಿಶೇಷವಾಗಿ ಪ್ಲೇಟೋನ ಮೇಲೆ ಸಾಕ್ರೆಟಿಸ್ನ ಪ್ರಭಾವ ಹೆಂಗಿತ್ತು, ಪ್ಲೇಟೋನ ಒಂದು ನ್ಯಾಯ ಸಿದ್ಧಾಂತ ಯಾವ ತರ ಇತ್ತು, ಮತ್ತು ಪ್ಲೇಟೋ ನೀಡಿರ್ತಕ್ಕಂಥ ಶೈಕ್ಷಣಿಕ ಕೊಡುಗೆಗಳೇನು, ಮತ್ತು ಸಮತಾವಾದ ಹೇಗಿತ್ತು, ಅದ್ರ ಜೊತೆ ತತ್ವಜ್ಞಾನಿ ಅರಸು ಪರಿಕಲ್ಪನೆ, ಆದರ್ಶ ರಾಜ್ಯದ ಒಂದು ಪರಿಕಲ್ಪನೆ, ಇಲ್ಲಿ ಆಡಳಿತ ವರ್ಗ, ಸೇನಾ ವರ್ಗ, ಆರ್ಥಿಕ ವರ್ಗ ಹೇಗೆ ಅವರವರ ಒಂದು ಕಾರ್ಯಗಳು ನಿರ್ವಹಿಸ್ತನ್ನು ಕೂಡ ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಮತ್ತೆ ಕೊನೆಯದಾಗಿ 10 ಹಲವು ವಿಚಾರಗಳನ್ನು ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಓಪನ್ ಆಗಿ ಹೇಳ್ಬಿಡ್ತೀನಿ, ಪೊಲಿಟಿಕಲ್ ಸೈನ್ಸ್ ನಂದು ಅಲ್ಲಿದು ಸಬ್ಜೆಕ್ಟ್. ಬಟ್ ಯಾಕೋ ಇವತ್ತು ಓದ್ತಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಂದ್ಬಿಡ್ತು. ಹಾಗಾಗಿ ಒಂದು ಸಣ್ಣ ನೋಟ್ಸ್ ಮಾಡ್ಕೊಂಡಿದ್ದೆ, ಅದನ್ನ ಇವತ್ತು ನಿಮ್ಮ ಮುಂದೆ ಪಾಠ ಮಾಡಿದ್ದೀನಿ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಸಜೆಷನ್ ಕೊಡ್ರಿ, ನಾನೇನು ಅಪಾರ್ಥ ಮಾಡ್ಕೊಳ್ಳಲ್ಲ. ಸಜೆಷನ್ ಆಲ್ ಆರ್ ಎಕ್ಸೆಪ್ಟೆಡ್. ಮುಂದಿನ ಒಂದು ತರಗತಿಯಲ್ಲೂ ಕೂಡ ಇದರ ಒಂದು ಮುಂದುವರೆದವಾಗಿ ನಾನು ಒಂದ್ಸರಿ ಸ್ವಲ್ಪ ಜಾಸ್ತಿ ಓದ್ಕೊಂಡ್ಬಂದ ಅದ್ರ ಸಂಬಂಧಪಟ್ಟಂತ ಕಂಪ್ಲೀಟ್ ಚಿತ್ರವನ್ನು ಕೊಡ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ. ಜೈ ಹಿಂದ್, ಜೈ ಕರ್ನಾಟಕ.